ಯಾಕೋ ಯಾಕೆ ಆಡ್ತಿದ್ಯಾ? ಏನಾಗಿದೆ ನಿನಗೆ? ನನಗೇನೇ ಆಗಿದ್ರು ಸಹ ಅದು ನಿನ್ನಿಂದಾನೆ. ನನ್ನಿಂದನಾ? ನನ್ನಿಂದ ನಿನ್ಗೇನಾಗಿದೆ? ನಾನು ನಿನಗೇನಾಗಬೇಕು? ಇಷ್ಟು ದಿನ ಆದಮೇಲೆ ಈ ಅನುಮಾನ ನಿನ್ಗೆ ಯಾಕೆ ಬಂತು? ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡಮ್ಮ. ಸರಿ, ನನ್ನ ಮಗನ್ ಕೊಡಬೇಕಾದ ಪ್ರಾಮುಖ್ಯತೆನ ಕೊಡ್ತಾ ಇದ್ದೆ ನೀನು. ಹಾಂ, ಯಾರೋ ನಿನ್ನೆ ಮೊನ್ನೆ ಬಂದವಳನ್ನ ಉತ್ಸವ ಮೂರ್ತಿ ಥರ ಮೆರೆಸ್ತಾ ಇದೆಯಾ? ಇದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಸರಿ ಅನ್ಸಿದ್ದಕ್ಕೆ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಉತ್ಸವ ಮೂರ್ತಿ ತರ ಮೆರೆಸ್ತಾ ಇರೋದು. ಯಾರ ಬಟ್ಟ ಅರ್ಚಾಟ ಇಲ್ಲ ನನ್ನ ಹತ್ರ ಇಟ್ಕೋಬೇಡ. ಇದಕ್ಕೆ ನನ್ನ ಹತ್ರ ಕೌಡೆ ಕಾಸ್ಕು ಬೆಲೆ ಇಲ್ಲ. ಹೌದು, ನನ್ನ ಮಗನಾಗಿ ನೀನೇನೋ ಮಾಡಿದ್ದೇನೆ. ಏನ್ ಮಾಡ್ಬೇಕಿತ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ಆದ್ರೂ ಹೇಳ್ತೀನಿ ಕೇಳು. ಆ ನಾಗಿನಿನ ಮನೆಯಿಂದ ಹೊರಗಡೆ ಹಾಕಕ್ಕೆ ಆ ಸೌಪನಿಕ ಎಷ್ಟು ತಂತ್ರಗಳನ್ನ ಉಪಯೋಗಿಸ್ತಾ ಇದ್ದಾಳೆ ಗೊತ್ತಾ? ಇಷ್ಟು ದಿನ ಆದರೂ ನೀನು ಒಂದೇ ಒಂದು ತಂತ್ರವನ್ನು ಉಪಯೋಗಿಸಿದ್ಯಾ? ಯೋಚನೆ ಮಾಡಿದ್ಯಾ? ನನ್ನ ಕೈಲಿ ಯಾಕೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು, ನಾನು ಕೇಳ್ಬಿಡ್ತೀನಿ. ಆ ಸೌಪರ್ಣಿಕ ನಿನ್ನ ತಲೆನ ಸರಿಯಾಗಿ ಸವರಿದಾಳೆ. ಅವಳಿಗೋ ನಾಗಿಣಿಗೋ ಹತ್ರದಲ್ಲೇ ಒಂದು ಗತಿ ಕಾಣಿಸ್ತೀನಿ. ಯುದ್ಧ ಭೂಮಿಲಿ ಉತ್ತರ ಕುಮಾರ ಆಗಬಾರ್ದು, ಅಭಿಮನ್ಯುನೋ ಅಥವಾ ಅರ್ಜುನನೋ ಆಗಬೇಕು. ನಾನು ಅರ್ಜುನನೋ ಅಭಿಮನ್ಯುನೋ ಅಥವಾ ಉತ್ತರ ಕುಮಾರನೋ ಅನ್ನೋದನ್ನ ಇಷ್ಟರಲ್ಲೇ ತೋರಿಸ್ತೀನಿ. ಅರ್ಜುನ್, ಎಲ್ಲಿದೆಯಾ? ಬಾರೋ, ಕಾಪಾಡು. ಅರ್ಜುನ್, ಪ್ಲೀಸ್ ಅರ್ಜುನ್, ನಿನ್ನಿಂದ ಮಾತ್ರ ನಮಗೆ ಕಾಪಾಡಕ್ಕೆ ಸಾಧ್ಯ. ನಿನ್ ಕೈ ಮುಗಿದು ಬೇಗ ಬಾ ಅರ್ಜುನ್. ಅರ್ಜುನ್ ಪ್ಲೀಸ್ ಅರ್ಜುನ್, ದಯವಿಟ್ಟು ಕಾಪಾಡು. ಈ ಹಾವುಗಳು ನಮ್ಮನ್ನ ಸುತ್ಕೊಂಡಿರೋದು ನೋಡಿದ್ರೆ ಯಾವಾಗ ಬೇಕಾದ್ರೂ ನಮ್ಮನ್ನ ಹೊಸ್ಕಾಕ್ಬಾರ್ದು. ದಯವಿಟ್ಟು ಬಂದು ಕಾಪಾಡು. ಯಾರಾದ್ರೂ ಇದ್ದೀರಾ? ಅಕ್ಕಪಕ್ಕ ಯಾರಾದ್ರೂ ಇದ್ದೀರಾ? ಕಾಪಾಡಿ ಪ್ಲೀಸ್.